ಸ್ಟಡಿ ವಿತ್ DSLV ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 7th ಕ್ಲಾಸ್ ಪಾಠ 14 ಅಕಲ್ ಚಲಿ ಬಾಲ್ ಟಲಿ ಈ ಪಾಠದ ಕನ್ನಡದ ವಿವರಣೆ ತಿಳಿಯೋಣ. ಸರಿನಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಸರಿನಾ? ಪಾಠ 14 ಅಕಲ್ ಚಲಿ ಬಾಲ್ ಟಲಿ. जंगल में पीपल का एक पेड़ था. ಕಾಡಿನಲ್ಲಿ ಒಂದು ಅರಳಿ ಮರದ ಗಿಡವಿತ್ತು. उस पेड़ पर बहुत से कबूतर रहते थे. ಆ ಮರದಲ್ಲಿ ಬಹಳಷ್ಟು ಪಾರಿವಾಳಗಳು ಇರುತ್ತಿದ್ದವು. कबूतर दिन भर भोजन की खोज में घूमते रहते थे. ಪಾರಿವಾಳಗಳು ದಿನಪೂರ್ತಿ ಊಟಕ್ಕಾಗಿ ಹುಡುಕಲು ಹೋಗುತ್ತಿದ್ದವು. रात होने पर वे सब पीपल के पेड़ पर लौट आते थे. ರಾತ್ರಿ ಆಗುವ ಸಮಯದಲ್ಲಿ ಅವೆಲ್ಲವೂ ಆ ಅರಳಿ ಮರದಲ್ಲಿ ತಿರುಗಿ ಬರುತ್ತಿದ್ದವು. वे पेड़ पर रात भर आराम करते थे. ಅವು ರಾತ್ರಿ ಪೂರ್ತಿ ಆ ಗಿಡದಲ್ಲಿ ಆರಾಮ ಮಾಡುತ್ತಿದ್ದವು. ಏಕ್ ದಿನ್ ಕಿ ಬಾತ್ ಹೈ. ಒಂದು ದಿನದ ಮಾತಿದೆ. ಕಬೂತರ್ ಭೋಜನ್ ಕಿ ಖೋಜ್ ಮೇ ಗಯೆ. ಪಾರಿವಾಳಗಳು ಊಟವನ್ನು ಹುಡುಕಲು ಹೋದವು. ಥೋಡಿ ದೂರ್ ಉಡ್ನೆ ಪರ್ ಏಕ್ ಛೋಟಾ ಕಬೂತರ್ ಬೋಲಾ. ಒಂದು ಸ್ವಲ್ಪ ದೂರದಲ್ಲಿ ಹಾರುತ್ತಿರುವಾಗ ಒಂದು ಸಣ್ಣ ಪಾರಿವಾಳ ಹೇಳಿತು, ದೇಖೋ ಉಧರ್ ದೇಖೋ. ನೋಡಿ, ಅಲ್ಲಿ ನೋಡಿ, ಕಿತನೆ ದಾನೆ ಬಿಖರೆ ಪಡೆ ಹೈ. ಕಿತನೆ ದಾನೆ ಬಿಖರೆ ಪಡೆ ಹೈ. ಎಷ್ಟೊಂದು ಧಾನ್ಯಗಳು ಬಿದ್ದಿವೆ. धरती पर कितने दाने बिखरे पड़े हैं. ಭೂಮಿಯ ಮೇಲೆ ಎಷ್ಟೊಂದು ಧಾನ್ಯಗಳು ಬಿದ್ದಿವೆ. ಕಬೂತರ್ ಉಧರ್ ದೇಖ್ನೆ ಲಗೆ. ಪಾರಿವಾಳಗಳು ಅಲ್ಲಿ ನೋಡಿದವು. ಉನ್ಹೆ ಧರ್ತಿ ಪರ್ ಬಹುತ್ ಸೆ ದಾನೆ ದಿಖಾಯಿ ಪಡೆ. ಅವುಗಳಿಗೆ ಭೂಮಿಯ ಮೇಲೆ ತುಂಬಾ ಧಾನ್ಯಗಳು ಕಂಡವು. ಕಬೂತರ್ ಧೀರೆ ಧೀರೆ ನೀಚೆ ಉತ್ತರನೆ ಲಗೆ. ಪಾರಿವಾಳಗಳು ನಿಧಾನವಾಗಿ ಕೆಳಗೆ ಇಳಿಯತೊಡಗಿದವು. ತಬಿ ಏಕ್ ಬುಡ್ಡಾ ಕಬೂತರ್ ಬೋಲಾ. ಆಗ ಒಂದು ಹಿರಿಯ ಪಾರಿವಾಳ ಹೇಳಿತು, ಟಹರೋ ಅಭಿ ಮತ್ ಉತರೋ. ನಿಲ್ಲಿ, ಈಗ ಇಳಿಯಬೇಡಿ. ಜಂಗಲ್ ಮೇ ಇತನೆ ದಾನೆ ಕಹಾ ಸೆ ಆಯಾ. ಕಾಡಿನಲ್ಲಿ ಇಷ್ಟೊಂದು ಧಾನ್ಯಗಳು ಹೇಗೆ ಬಂದವು, ಎಲ್ಲಿಂದ ಬಂದವು. ಏಕ್ ದೂಸರಾ ಕಬೂತರ್ ಬೋಲಾ. ಒಂದು ಬೇರೆ ಪಾರಿವಾಳ ಹೇಳಿತು, ಕहीं से भी ಆಯೆ ಹೋ. ಎಲ್ಲಿಂದಾದರೂ ಬಂದಿರಲಿ. ಆವೋ ಹಮ್ ಸಬ್ ಮಿಲ್ಕರ್ ದಾನೆ ಖಾಯೆ. ಬನ್ನಿ, ನಾವೆಲ್ಲ ಕೂಡಿ ಧಾನ್ಯಗಳನ್ನು ತಿನ್ನೋಣ. ಕಬೂತರ್ ಧರ್ತಿ ಪರ್ ಉತರ್ನೆ ಲಗೆ. ಪಾರಿವಾಳಗಳು ಭೂಮಿಯ ಮೇಲೆ ಇಳಿಯತೊಡಗಿದವು. ಪರ್ ಬುಡ್ಡಾ ಕಬೂತರ್ ಉನ್ಕೆ ಸಾಥ್ ನಹಿ ಗಯಾ. ಆದರೆ ಹಿರಿಯ ಪಾರಿವಾಳ ಅವುಗಳ ಜೊತೆಗೆ ಹೋಗಲಿಲ್ಲ. ಕಬೂತರ್ ದಾನೆ ಚೂಗ್ನೆ ಲಗೆ. ಪಾರಿವಾಳಗಳು ಧಾನ್ಯಗಳನ್ನು ತಿನ್ನಲು ಹೋದವು. ವಹ ದೂರ್ ಸೆ ಹಿ ದೇಖ್ತಾ ರಹಾ. ಆ ಹಿರಿಯ ಪಾರಿವಾಳ ದೂರದಿಂದ ನೋಡುತ್ತಿತ್ತು. ಕಬೂತರೋನೆ ಪೇಟ್ ಭರ್ ದಾನೆ ಖಾಯಾ. ಪಾರಿವಾಳಗಳು ಹೊಟ್ಟೆ ತುಂಬ ಧಾನ್ಯಗಳನ್ನು ತಿಂದವು. ಅಬ್ ವೇ ಉಡನಾ ಚಾಹತೆ ಥೆ. ಈಗ ಅವು ಹಾರಲು ಬಯಸುತ್ತಿದ್ದವು. पर उड़ ना सके
ಆದರೆ ಹಾರಲು ಸಾಧ್ಯವಾಗಲಿಲ್ಲ. वे ಜಾಲ್ ಮೇ ಫಸ್ ಗಯೆ ಥೆ. ಅವು ಜಾಲಿನಲ್ಲಿ ಸಿಕ್ಕಾಕಿಕೊಂಡಿದ್ದವು. ತಬಿ ಏಕ್ ಕಬೂತರ್ ಚಿಲ್ಲಾನೆ ಲಗಾ. ಆಗ ಒಂದು ಪಾರಿವಾಳ ಚೀರತೊಡಗಿತು. ಉಧರ್ ದೇಖೋ ಕೋಯಿ ಆ ರಹಾ ಹೈ. ಅಲ್ಲಿ ನೋಡಿ ಯಾರೋ ಬರ್ತಿದ್ದಾರೆ. ಅರೆ ವಹ ತೋ ಬಹೇಲಿಯಾ ಹೈ. ಅರೆ ಅವನು ಪಕ್ಷಿ ಶಿಕಾರಿಗಾರ. ವಹ ಹಮೆ ಪಕಡ್ನೆ ಆ ರಹಾ ಹೈ. ಅವನು ನಮ್ಮನ್ನು ಹಿಡಿಯಲು ಬರುತ್ತಿದ್ದಾನೆ. ಬುಡ್ಡಾ ಕಬೂತರ್ ಬೋಲಾ. ಹಿರಿಯ ಪಾರಿವಾಳ ಹೇಳಿತು. घबराओ मत, ಹೆದರಬೇಡಿ. सब मिलकर जोर लगाओ और एक साथ जाल को लेकर उड़ चलो. ಎಲ್ಲರೂ ಸೇರಿ ಜೋರಾಗಿ ಆ ಜಾಲನ್ನು ಹಿಡಿದುಕೊಂಡು ಹಾರಿ. सभी कबूतरों ने मिलकर जोर लगाया. ಎಲ್ಲ ಪಾರಿವಾಳಗಳು ಸೇರಿ ಜೋರಾಗಿ ಹಾರಿದವು. ಜಾಲ್ ಕುಚ್ ಊಂಚಾ ಉಠಾ. ಆಗ ಆ ಜಾಲು ಸ್ವಲ್ಪ ಮೇಲೆ ಎದ್ದಿತು. ಕಬೂತರೋನೆ ಔರ್ ಜೋರ್ ಲಗಾಯ. ಪಾರಿವಾಳಗಳು ಇನ್ನೂ ಜೋರಾಗಿ ಹಾರಲು ನೋಡಿದವು. ಜಾಲ್ ಔರ್ ಊಂಚಾ ಉಠಾ ಗಯಾ. ಜಾಲ್ ಮತ್ತೆ ಸ್ವಲ್ಪ ಮೇಲೆದ್ದಿತು. ಅಬ್ ಕಬೂತರ್ ಜಾಲ್ ಲೇಕರ್ ಉಡ್ನೆ ಲಗೆ. ಈಗ ಪಾರಿವಾಳಗಳು ಜಾಲನ್ನು ತೆಗೆದುಕೊಂಡು ಹಾರಿ ಹೋದವು. ಬುಡ್ಡಾ ಕಬೂತರ್ ಆಗೆ ಆಗೆ ಉಡ್ ರಹಾ ಥಾ. ಹಿರಿಯ ಪಾರಿವಾಳ ಮುಂದೆ ಮುಂದೆ ಹಾರುತ್ತಾ ಹೋಗಿತು. ಸಬ್ ಕಬೂತರ್ ಉಸ್ಕೆ ಪೀಛೆ ಉಡ್ನೆ ಲಗೆ. ಎಲ್ಲ ಪಾರಿವಾಳಗಳು ಆ ಪಾರಿವಾಳದ ಹಿಂದೆ ಹೋಗತೊಡಗಿದವು. ಬುಡ್ಡಾ ಕಬೂತರ್ ಉನ್ಹೇ ಲೇಕರ್ ಬಹುತ್ ದೂರ್ ಉಡ್ ಗಯಾ. ಹಿರಿಯ ಪಾರಿವಾಳ ಅವುಗಳನ್ನು ಕರೆದುಕೊಂಡು ತುಂಬ ದೂರ ಹಾರುತ್ತಾ ಬಂದಿತು. ಉಸ್ನೆ ಏಕ್ ಪೇಡ್ ಕಿ ತರಫ್ ಇಶಾರಾ ಕಿಯಾ. ಅದು ಒಂದು ಗಿಡದ ಕಡೆಗೆ ಇಶಾರ ಮಾಡಿತು, ಸೊನ್ನೆ ಮಾಡಿತು. ವಹ ಬೋಲಾ. ಅದು ಹೇಳಿತು. ಇಸ್ ಪೇಡ್ ಕೆ ನೀಚೆ ಉತ್ತರ್ ಜಾವು. ಈ ಗಿಡದ ಕೆಳಗೆ ಇಳಿಯಿರಿ. ಯಹ ಏಕ್ ಚೂಹಾ ರಹತಾ ಹೈ. ಇಲ್ಲಿ ಒಂದು ಇಲಿಯು ಇರುತ್ತದೆ. ವಹ ಮೇರಾ ಮಿತ್ರ ಹೈ. ಅದು ನನ್ನ ಗೆಳೆಯಿದೆ. ವಹ ಹಮಾರಿ ಮದದ್ ಕರೇಗಾ. ಅದು ನಮ್ಮ ಸಹಾಯ ಮಾಡುತ್ತದೆ. ಬುಡ್ಡಾ ಕಬೂತರ್ ಚೂಹೆ ಕೋ ಬುಲಾ ಲಾಯಾ. ಚೂಹೆನೆ ಜಾಲ್ ಕಾಟ್ ದಿಯಾ. ಹಿರಿಯ ಪಾರಿವಾಳ ಇಲಿಯನ್ನು ಕರೆತಂದಿತು. ಆಗ ಇಲಿಯು ಆ ಜಾಲನ್ನು ಕಡೆದು ಹಾಕಿತು. ಕಬೂತರ್ ಜಾಲ್ ಸೆ ನಿಕಲಾಯೆ. ಪಾರಿವಾಳಗಳು ಜಾಲಿನಿಂದ ಹೊರಗೆ ಬಂದವು. ಉನ್ಹೇ ಚೂಹೆ ಕೋ ಧನ್ಯವಾದ್ ದಿಯಾ. ಅವು ಎಲ್ಲವೂ ಆ ಇಲಿಗೆ ಧನ್ಯವಾದಗಳನ್ನು ಹೇಳಿದವು. ಇಲ್ಲಿಗೆ ಮಕ್ಕಳೇ ಈ ಪಾಠ ಮುಗಿಯುತ್ತೆ. ಈಗ ಶಬ್ದಾರ್ಥ ನೋಡೋಣ. ಶಬ್ದಾರ್ಥ: ಖೋಜ್ನಾ, ढूंढना, ಹುಡುಕು, ಬಹೇಲಿಯಾ, ಚಿಡಿಯಾಮಾರ್ ಅಂದರೆ ಪಕ್ಷಿ ಶಿಕಾರಿಗಾರ, पशु पक्षियों को पकड़ने वाला, घूमना, ಎಲ್ಲ ಕಡೆ ತಿರುಗುವವು, घबराना, ಭಯಭೀತ್ ಹೋನಾ, ಹೆದರುವುದು, ಲೌಟ್ನಾ, ವಾಪಸ್ ಆನಾ, ಹಿಂದಿರುಗಿ ಬರುವುದು, ಏಕತಾ,
मिलजुल कर रहना ಒಂದಾಗಿ ಇರುವುದು. ಮದದ್ ಸಹಾಯತಾ ಸಹಾಯ ಮಾಡುವುದು. ಧರ್ತಿ ಜಮೀನ್ ಅಂದರೆ ಭೂಮಿ. ಅಭ್ಯಾಸ ಮಕ್ಕಳೇ, ಇದರ ಅಭ್ಯಾಸ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ನೀವು ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಬೋದು. ಸರಿನಾ ಮಕ್ಕಳೇ? ಇದಿಷ್ಟು ಈ ಪಾಠದ ವಿವರಣೆ. ಇಲ್ಲಿಗೆ ಮಕ್ಕಳೇ ಈ ಪಾಠ ಮುಗಿಯುತ್ತೆ. ಮುಂದಿನ ಪಾಠದ ಜೊತೆಗೆ ಅಥವಾ ಪದ್ಯದ ಜೊತೆಗೆ ನಿಮಗೆ ಸಿಗ್ತೀನಿ. ಬಾಯ್ ಮಕ್ಕಳೇ.